ಅಯ್ಯೋ ಶಾಂತಕ್ಕ ನನ್ನ ಮಾತು ಕೇಳು. ಬೇಕಾದ್ರೆ ಒಂದು ನಿಮಿಷ ತಡಿ, ಈಗ ಪ್ರೇಮ್ ಬರಾಕತ್ತಾಳ, ಅಕ್ಕಿ ಮಾತ ಕೇಳ್ಕೊ. ಬರಾಕತ್ತಾಳಲ್ಲ, ಬಂದ ಬಿಟ್ನಿ. ಪ್ರೇಮಿ ಏನು ಗ್ರೇಟ್ಲೆ ನೀನು. ಪೈಕೇನಿಗೆ ಹೋಗಿಂದ ಪ್ರೆಷರ್ ಹಾಕ್ಬೇಕು, ಆದ್ರೆ ನಿಂದ ಹಂಗಲ್ಲ. ಪ್ರೇಮಿ ಅಂದ್ಬಿಟ್ಲೆ ಆಗ ಬಂದ್ ಹಾಜರಾಗಿ ಬಿಡ್ತೀನಿ ನೋಡಿ ನೀನು. ಇವ ಗಿರ್ಜಿ ಹಿಂಗಾಲೆ ಅನ್ನೋದ ಇವ ಎಕ್ಸಾಂಪಲ್ ಕೊಟ್ನಿ. ನೀನೇನಿವ ಕುಂದ್ರ ಹೋಲ್ ಬಿಡವ ಅಂದ್ರ ಹೋಲತ್ತ ಅಂದಂಗ ಶಾಂತಕ್ಕ. ಹೌದು ಕರೆ, ಯಾರನ್ನ ಇಟ್ಕೊಂಡಾಳಕ್ಕಿ? ಯವ್ವ ಆಕಿ ಯಾರನ್ನಾರ ಇಟ್ಕೊಳ್ಳಕ, ಯಾರನ್ನಾರ ಹೊರ ಕಳ್ಸೊಳಕ ನನಗೆ ಏನಾಗಬೇಕಾಗೈತಿ? ಇಷ್ಟಕ್ಕೂ ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಬಿಡ್ಲೆ. ಕಣ್ಣಿಲ್ಲ ಯಾಕೆ ಮಾತಾಡ್ತೀರಿ ನೀವು? ಬಂದಿರ್ಬೇಕು ಅನ್ಕೋ, 4 ದಿನ ಉಳ್ಕೊಂಡಾನ ಅನ್ಕೋ, ಅವ್ರು ಅದನ್ನ ಎವರ ಮಾಡ್ಯಾರ ಅಂತ ಯಾಕೆ ಇದು ಮಾಡ್ತೀನಿ ನೀನು? ಅಯ್ಯವ್ವ ನಿನಗೆ ಹೇಳಿ ಉಪಯೋಗಿಲ್ಲ ಬಿಡ. ಆದ್ರೂ ಶಾಂತಕ್ಕ ಕೆಂಡಿಲ್ದ ಹೋಗಿ ಆಡಂಗಲ್ ಬಿಡ. ಸುಮ್ಮನೆ ಈಗ ನಿನಗನ್ನ ಅಂತಾರನ್ನು ನೋಡುನು ಇಲ್ಲ, ನನಗಂತಾರನು ಇಲ್ಲ, ಯಾರ್ಯಾರ ಊರಾಗ ಮಾಡಿದವ್ರಿಗೆ ಅಂತಾರ. ಸುಮ್ಮನೆ ಯಾರು ಕೆಂಡಿಲ್ದ ಹೋಗಿ ಆಡಂಗಿಲ್ಲ. ಏನ ನೋಡುವ ಒಟ್ಟು ಮುಸ್ಲೆ ಬಾಯ್. ಎಷ್ಟೋ ಜನ ಅಮಾಯಕರು ಬಾಳ ಹಿಂಗ ಆಡ್ಕೊಳ್ಳೋದ್ರಿಂದ ಹಾಳಾಗೈತಿ ಗೊತ್ತ ನಿನಗ. ಗಾಳಿ ಮಾತಿಗೆ ಕಿವಿ ಕೊಡೋದು ಬಿಟ್ಟು ನಿಂದೇನು ಕೆಲಸ ಐತೆ ನೋಡ್ಕೋ ಗಿರ್ಜಿ. ಹೋಲ್ ಬಿಡ ಶಾಂತಕ್ಕ, ಬರ್ತೇವೆ ನಾವು ನಂಬ್ಲಿ ಕಟ್ಟೋದು. ಶಾಂತಕ್ಕ ನೀ ಏನ್ ಬೇಕಾದ್ ಹೇಳ್ಕೊ, ನಾ ಮಾತ್ರ ಇದನ್ನ ಪರೀಕ್ಷೆ ಮಾಡೇ ಬಿಡ್ತೇನೆ. ಹೌದಾ ಶಾಂತಕ್ಕ, ಪ್ರೀತಿ ಪರಕ್ ಬಂದೇ ಇಲ್ಲ ಈ ಕಡೆ ಯಾಕೆ? ಏನಾಯ್ತನವ, ಎದಕ್ ಬಂದಿಲ್ಲ ಏನೋ ಯಾರಿಗೆ ಗೊತ್ತು. ನನಗೂ ಇವು ಸ್ವಸ್ತ್ಯಾರ ಮನ್ಯಾಗಿದ್ದು ಹೊರಗೆ ಹೋದ್ವಲ್ಲ, ಬಣ ಅನ್ಸಾಕತ್ತಿತ್ತ, ಹಂಗಾಗಿ ನಾನು ಎಲ್ಲಿ ಹೋಗೇ ಇಲ್ಲ, ಇಲ್ಲೇ ಕುಂತ್ಬಿಟ್ಟಾನೆ. ಶಾಂತ ಶಾಂತ ಶಾಂತಕ್ಕ ಗೌಡ್ರ ಸವಾರಿ ಬಂತು, ನಾನು ಬರ್ತೇನೆ ತೋರ್ವಾ. ದನಿ ಕೇಳಿದ್ರಿ ಯಾಕ? ಫುಲ್ ಟೈಟ್ ಆದಂಗ ಅದಾರ ಗೌಡ್ರೆ. ಇಲ್ಲೇ ಕುಂತೀಯಾ? ಅದ ಊಟಕ್ಕೆ ಮಡಿ ಅನ್ನ ಸಾರು ಮ್ಯಾಲೋಸ್ ನೀರು. ಅನ್ನ ಸಾರು ಮ್ಯಾಲ ಒಂದು ಬಾಟ್ಲಿ ಬೀರ್ ಇದ್ರ ಕೊಡ್ಬೇಕಾರ ನಡಿತೈತಿ. ನೀರಂತ ನೀರು ನಿಮ್ಮ ನೀರಿಗೆ ನನಗೆ ಆಗಿ ಬರ್ದಿಲ್ಲೇ. ಹಾ ಆಗಿ ಬರ್ದಿಲ್ಲ, ಇಂಥವ್ ಮಾತಾಡ ಕೇಳ್ರಿ ಮಾತಾಡ್ತೀರಿ. ಹಂಗಾರ ನಾ ಅಂತೂ ಈ ಊಟಕ್ಕೊಲ್ಲೆ ನಾ 1-2 ತಾಸು ಮಕ್ಕೊಂತೀನಿ. ಒಟ್ಟ ನನ್ನ ನೆಬಸ್ಬೇಡ ಅವತ್ತು. ಅಯ್ಯೋ ಊಟ ಮಾಡಂಗಿಲ್ಲ? ಬೇಡ ಊಟ ಬೇಡ, ಏನು ಬೇಡ. 2 ತಾಸು ಮಕ್ಕೋಬೇಕು ನಾನು. ಸ್ವಲ್ಪ ನನ್ನ ಕೈ ಬಿಟ್ಬಿಡ. ಆತ್ ನೀವು ಮಕ್ಕೋರಿ. ಹಂಗಾರ ನಾವು ಶಾರವಕರ್ ಮನೆ ಕಡೆ ಹೋಗಿ ಬರ್ಲೇನ, ಒಂದಿಟ್ಟು ನನ್ನ ಕೆಲಸ ಐತಿ. ಓಕೆ ಯು ಕ್ಯಾರಿ ಆನ್. ಇಷ್ಟೊತ್ತನ ನಾನು ನನ್ನ ಫ್ರೆಂಡ್ಸ್ ಜೊತೆಗಿದ್ದು ಬಂದೆ, ಈಗ ನೀನು ನಿನ್ನ ಫ್ರೆಂಡ್ಸ್ ಜೊತೆಗಿರು ಹೋಗು. ನಾ ಬೇಡನಲ್ಲಪ್ಪ, ಸ್ವತಂತ್ರವಾಗಿರ್ಬೇಕು. ಗಂಡ ಹೆಂಡತಿ ಈಕ್ವಲ್ ಆಗಿರ್ಬೇಕು. ನೀನ ಈಕ್ವಲ್ ಹೋಗ್ರಿ ಮಕ್ಕೋಗ್ರಿ. ಗಿರ್ಜಕ್ಕಾರ ಏನು ತಿಕ್ಕೋಬೇಡ್ರಿಪ್ಪ. ಇವತ್ತು ಸ್ವಸ್ತ್ಯಾರ ಮನೆಯಾಗಿಲ್ಲ ಅಲ್ರಿ, ಮಕ್ಕಳು ಮನೆಯಾಗಿಲ್ಲ, ಅದಕ್ಕೆ ಫುಲ್ ಆನಂದವಾಗಿದ್ದೀನಿ. ಅದಕ್ಕೆ ಆಯ್ತಾಯ್ತು ತೋರಿ ಗೌಡ್ರೆ, ಬಾರ್ಲಿ ಒಟ್ಟು ಶಾರವಕರ್ ಮನೆ ಕಡೆ ಹೋಗ್ಬರ್ನ. ನಡಿ ಶಾಂತಕ್ಕ, ನನ್ನ ಮಕ್ಕಳು ಎಲ್ಲಿ ಮನೆ ಕಡೆ ಆಡಕತ್ತಾವ ಏನು? ಹೋಗೇ ಬಿಟ್ಟುವ ಮನೆ ಕಡೆ ನೋಡ್ತಂತರಿವ. ಇದು ಅಯ್ಯೋ ಬ್ಯಾಗ್ ಇಲ್ಲೇ ಇಟ್ಟು ಹೋಗ್ಯಾಳ ನೋಡಿಕೆ. ಅಲ್ಲ ಒಂದು ಏನಾರ ಐಟಮ್ ತಂದು ಕೊಟ್ಟಾರ, ಅದನ್ನು ಚಂದಾಗಿ ಇಟ್ಕೋಬೇಕು ಅನ್ನೋದು ಏನು ಖಬರಿಲ್ಲ ಅಬ್ರಿಲ್ಲ. ಏನಿಲ್ಲ ಏನ ಬ್ಯಾಗ್ ತಂದು ಕೊಟ್ಟೆ ನಿನಗಂತೇಳಿ ನೋಡಿ ಹೆಂಗೈತಂತನೂ ಹೇಳಲಿಲ್ಲ. ಅದು ಹೋಗ್ಲಿ ಬಿಡ, ಒಳಗರ ತೆಗೆದು ಇಟ್ಕೋಬೇಕಾ? ನೋಡಿ ಇಲ್ಲೇ ಇಟ್ಟಿಯಲ್ಲ ಪಡ್ಸಲಾಗ. ಅಯ್ಯಯ್ಯೋ ಏನು ಕಿಸಿ ಬರೋದು ಬ್ಯಾಗ್? ಬಂಗಾರ ಬೆಳ್ಳಿ ತಂದು ಕೊಟ್ಟಂಗ ಮಾತಾಡ್ತಿರಲ್ಲ. ಇದೊಂದು ಬ್ಯಾಗಿಗೆ ಏನಾಗೋದೈತಿ? ಏಟು ಕೊಟ್ರಿ ಇದಕ್ಕೆ ಬ್ಯಾಗ್ಗೆ ರೊಕ್ಕನ? ಪ್ರೀತಿಯಿಂದ ಏನು ತಂದು ಕೊಟ್ಟರು ಅದಿಷ್ಟ ಅಂತಾರೆ ಕೆಲವ್ರು. ಆದ್ರೆ ನಿನಗೆ ಅದೆಲ್ಲ ಏಲಾರ್ಥ ಆಗ್ಬೇಕು ತಗೋ. ನನ್ನ ಕರ್ಮ ನಿನ್ನಂತಕಿನ ಮದುವೆ ಮಾಡ್ಕೊಂಡು ಒದ್ದಾಡಕತ್ತೇನಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಏನು ಏನು ಎಷ್ಟು ಕೊಡ್ಬೇಕಿತ್ತು ಇದು ಬ್ಯಾಗ್ಗೆ? ಅಯ್ಯ ನಾ ಹೇಳ್ತೀನಿ, ₹1,00,000 ಕೊಡ್ರಿ ಅಂತ. ನೀವು ಅಷ್ಟು ಕೊಟ್ಟಿರ್ತೀರನೆ? ಎಷ್ಟು? 100 ರೂಪಾಯಿ ಕೊಟ್ರೆ 200 ಕೊಟ್ರೆ? 100-200 ಏನು ಅಲ್ಲಿ ನಿಮ್ಮ ಅಪ್ಪ ಕುಂತಿರ್ತಾನ ಕೊಡಾಕ ಅಂಗಡ್ಯಾಗ? 500 ರೂಪಾಯಿ ಇದು ಬ್ಯಾಗ್ಗೆ. ಚಲೋ ಐತಿ ಇಟ್ಕೋ. 2 ಬ್ಯಾಗು ಸೇರಿ 1000 ರೂಪಾಯಿ ಕೊಟ್ಟನಿ. 2 ಬ್ಯಾಗ್ ಎಲ್ಲೈತಿ? ಇನ್ನೊಂದು ಬ್ಯಾಗ್ ಒಂದು ಅಲ್ಲೇ ಅವನ್ ಕರ್ಕೊಂಬರಕ್ಕೆ ಹೋಗಿದ್ನಲ್ಲ, ನಮ್ಮ ತಂಗಿ ಕೊಟ್ಟೆ. ಒಂದು ನಿಂಗೆ ಕೊಟ್ಟೇನಿ. ಅದೇ ಅನ್ಕೊಂಡೆ. ನಿನ್ನೆ ನಿಮ್ಮವ್ವ ನಿಮ್ಮ ಜೊತೆ ಬಂದಾಗ ನಾನು ಕೇಳ್ಬೇಕಂತ ನೆನಪು ಹಾರಿಬಿಟ್ಟೆ. ಅಲ್ಲ ಈ ಬ್ಯಾಗ್ ತಂದಿದ್ದು ಮತ್ತೆ ಇನ್ನೊಂದು ಬ್ಯಾಗ್ ನಿಮ್ಮ ತಂಗಿ ಕೊಟ್ಟು ಬಂದಿರಿ. ಆಕಿಗೆ ಎಷ್ಟು ರೂಪಾಯಿ ಬ್ಯಾಗ್ ಕೊಟ್ಟಿದ್ದೆ? ಹೇಳಿದ್ನಲ್ಲ, 2 ಬ್ಯಾಗು ಕೂಡಿ 500 ರೂಪಾಯಿ ಅಂದ್ರೆ 1000 ರೂಪಾಯಿ ಕೊಟ್ಟನಿ. ಇದನ್ನ ನಾನು ನಂಬಕನ? ನಿಮ್ಮ ಬ್ಯಾಗ್ ನೀವೇ ಇಟ್ಕೊರಿ. ಮೊದಲು ತಂಗಿ ಮನೆಗೆ ಹೋಗಿ ಆಕಿ ಯಾವ ಬ್ಯಾಗ್ ತಗೋತಾ ತಗೊಂಡು ಆಮೇಲೆ ಬಿಟ್ಟಿದ್ದನ್ನು ನನಗೆ ತಂದು ಕೊಟ್ಟಿರಿ. ಇಲ್ಲ, ಇಬ್ರಿಗೂ ಸೇಮ್ ಕಲರ್ ಸೇಮ್ ತಂದೇನಿ. ಒಂದು ಸ್ವಲ್ಪ ₹1 ಹೆಚ್ಚು ಕಮ್ಮಿ ರೇಟಿಂದು ತಂದಿಲ್ಲ, ಕ್ವಾಲಿಟಿನೂ ಸೇಮ ತಂದೇನಿ, ಕಲರು ಸೇಮ ತಂದೇನಿ. ಈ ಜಗಳ ನಿನ್ನಿಂದ ಬರಬಾರ್ದು ಅಂತೇಳಿ ಇದನ್ನ ನಾನು ನಂಬಕನ? ನನಗೇನು ನೀವು ತಂದಿರೋ ಬ್ಯಾಗ್ ಬೇಕಾಗಿಲ್ಲ, ಇದನ್ನು ತೊಗೊಂಡೋಗಿ ನಿಮ್ಮ ತಂಗಿಗೆ ಕೊಡ್ರಿ, ಇಟ್ಕೊಳ್ಳಾಕಿನ. ಯಾರು ಬೇಡ ಅಂದ್ರು ಒಂದು ಹರದಿಂದ ಒಂದು ಉಪಯೋಗ ಮಾಡ್ತಾ. ನಾನು ಪ್ಯಾಟಿಗೆ ಹೊಂಟೇನಿ, ಸ್ವಲ್ಪ ಕೆಲಸ ಐತೆ ನಂದು ಬಂಗಾರದ ಅಂಗಡ್ಯಾಗ. ಬಂಗಾರದ ಅಂಗಡ್ಯಾಗ ಏನೈತೆ ಕೆಲಸ? ಅದು ಅದು ಇದು ನನಗೆ ಒಂದು ಕ್ಯಾನ್ ಬೇಕಾಗಿತ್ತು, ಅದನ್ನು ಮಾಡ್ಸಕ್ಕೆ ಹಾಕಾಕತ್ತೇನಿ. ಹಾಕಕತ್ತೀನಿ? ಕಿವ್ಯಾನು ಮಾಡ್ಸಕ್ಕಾಕತ್ತಿ ಅಂದ್ರೆ ಏನಿಲ್ಲ ಅಂದ್ರೆ ಒಂದು 25-30 ಸಾವಿರ ರೂಪಾಯಿ ಅಂತೂ ಬೇಕು. ರೊಕ್ಕ ಐತಿ ನಿನ್ನ ಕಡೆ ಅಷ್ಟೆ?
ನೋಡ್ರಿ ಅದೆಲ್ಲ ವಿಚಾರಣೆ ನಿಮಗೆ ಬೇಕಾಗಿಲ್ಲ ಏನ ನಮ್ಮ ಅಪ್ಪ ಕೊಟ್ಟಾನ ನಮ್ಮ ಅವ್ವ ಕೊಟ್ಟಾಳ ಅದೆಲ್ಲ ನಿಮಗೆ ಯಾಕೆ ನಮ್ಮ ತಂಗಿ ಮದುವೆ ಐತಿ ಈಗ ಅದಕ್ಕೆ ಮುಂದಿನ ವಾರದ ನಮ್ಮ ತಂಗಿ ಮದುವೆ ಐತಿ ಅಷ್ಟ್ರಾಗ ನನಗೆ ಹೊಸ ಕಿವ್ಯಾನ್ ಬೇಕು ಅನ್ನಾರ್ದ ನಿಮ್ಮ ತಂಗಿ ಮದುವೆ ಹುಡುಗ ಯಾರು ಆ ಹುಡುಗನ ಆಕಿ ಒಂದು ಹುಡುಗನ ಪ್ರೀತಿ ಮಾಡಾಕತ್ತಿದ್ಲು ಆ ಹುಡುಗ ಚಲೋ ಅದಾನ ಏನ ಇಂಜಿನಿಯರ್ನ ಏನ ಅದಾನಂತ 30-40 ಸಾವಿರ ಪಗಾರ ಅಂತ ಅವಂಗೂ ಚಲೋ ಅದಾನಂತ ಅದಕ್ಕೆ ನಮ್ಮ ಅಪ್ಪ ನಮ್ಮ ಅವಂಗ ಕೊಟ್ಟು ಮದುವೆ ಮಾಡಾಕತ್ತಾರ ಆತ್ ತಗೋ ಈಗ ಕಿವ್ಯಾನಕ್ಕೆ ರೊಕ್ಕ ಯಾರು ನಿಮ್ಮಪ್ಪ ನಿಮ್ಮ ಕೊಟ್ರ ಹ್ಞೂ ಎಷ್ಟೆಲ್ಲ ಹೇಳ್ಬೇಕು ನಿಮ್ಗೆ ಏನು ನಾ ಹೋಗಿ ಬರ್ತೇನೆ ತಡಿ ನಾನು ಬರ್ತೇನೆ ನಂದು ಅಲ್ಲಿ ಪೇಟೆ ಕೆಲಸ ಐತಿ ಹಾಳಾದ ತಗ ಸರಿ ಆತ ನಾ ಹೋಗಿ ತಯಾರಕ್ಕನಿ ಬರುವಂತ್ರಿ ಏ ಬ್ಯಾಗ್ ತಗೊಂಡೋಗ ನನಗೆ ಈ ಬ್ಯಾಗ್ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ಅಷ್ಟೇ ಏನು ನಿಮ್ಮ ತಂಗಿ ತಗೊಂಡು ಬಿಟ್ಟಿದ್ದನ್ನ ನನಗೆ ಕೊಡಬೇಡ್ರಿ ಆಕಿಗೆ ಎಷ್ಟು ರೂಪಾಯಿ ತಂದಿರಿ ಏನು ಯಾರಿಗೆ ಗೊತ್ತು ನನಗೆ ಅದೆಲ್ಲ ಬೇಕಾಗಿಲ್ಲ ನಾವು ಅಲ್ಲ ಅಂದ್ರೆ ಒಲ್ಲೆ ಒಂದು ನಿಮಿಷ ಇರು ಮೊದಲು ಇಲ್ಲಿ ನೋಡು ಫೋಟೋನ ಆತನ ಆಕಿ ಕೊಟ್ಟಿರೋ ಬ್ಯಾಗು ಇದೆ ಇಂಥದ ಸೇಮ್ ನೀನು ತಂದಿರೋ ಬ್ಯಾಗು ಇಂಥದ ನೀನಂತರೂ ಜಲಮ್ದ ಬದ್ಲಿ ಆಗಲ್ಲ ನೀನು ಎರಡಿಚ್ಚಿ ಮಾಡು ಗುಣ ನನಗೇನಿಲ್ಲ ನೀನು ಅಷ್ಟ ಆಕಿನೂ ಅಷ್ಟ ನನಗೆ ತಗೋ ಅಲ್ಲ ಈಕಿಗೆ ರೊಕ್ಕ ಯಾರು ಕೊಟ್ರು ಅಲ್ಲ ಹಿಂಗೆ ರೊಕ್ಕ ಇಸ್ಕೊಂಡ್ರೆ ಗಂಡನ ಮರ್ಯಾದೆ ಏನಾಕತಿ ಅನ್ನೋದು ಕಬರಿಲ್ಲ ಈಕಿಗೆ ತಡಿ ನಾನು ಮಾವಾರಿಗೆ ಫೋನ್ ಹಚ್ತೇನೆ ಫೋನ್ ಹಚ್ಚಿ ಮಾವಾರ ಇದ ಫಸ್ಟ್ ಇದಲ್ಲ ಅಷ್ಟು ಇನ್ನೊಮ್ಮೆ ಈ ಥರ ರೊಕ್ಕ ಪಕ್ಕ ಕೊಡಬೇಡ್ರಿ ಅಂತ ಹೇಳ್ತೀನಿ ರಿಂಗ್ ಆಗಾಕತ್ತತಿ ಹಲೋ ಹಾ ಮಾವಾರ ನಾನ್ರಿ ಮಲ್ಲೇಶ್ ರೀ ಹಾ ಗೊತ್ತಾತ್ರಿ ಆರಾಮದಿರೇನ್ರಿ ಆರಾಮದೇನ್ರಿ ನೀವು ಆರಾಮದಿರಲ್ರಿ ಅತ್ತೆವಾರ ಆರಾಮದಾರನ್ರಿ ಆರಾಮದಾರ್ರಿ ಅವರು ಆರಾಮದಾರ ನಾನು ಆರಾಮದೇನ್ರಿ ಈಗ ನಾನು ಒಂಚೂರು ಪಂಚಾಯತ್ ಕಡೆ ಹೋಗ್ತಿತ್ರಿ ಅದಕ್ಕೆ ಎದ್ದ ತಯಾರಾಗಿ ಹೊಂಟಿದ್ ನೋಡ್ರಿ ನಿಮ್ ಫೋನ್ ಬಂತ ಅಂದಂಗ ಮಗಳೇನ್ ಮಾಡಕತ್ತಾಳ್ರಿ ಆರಾಮದಾಳನ್ರಿ ಹ್ಞೂ ರೀ ಆರಾಮದಾಳ್ರಿ ಅದ ನಿಮ್ಮ ಕೂಟ ಊಟ ಮಾತಾಡ್ಬೇಕಾಗಿತ್ತು ಹಾ ಹೇಳ್ರಿ ಅದಕ್ಕೇನಂತ ಯಾಕ್ರಿ ಮತ್ತೇನ್ರ ಜಗಳ ತಗದಾಳನ್ರಿ ನನ್ನ ಮಗಳು ಹೊಂದ್ಕೊಂಡು ಹೊಂಟಾಳಿಲ್ರಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತ್ರಿಪ್ಪ ಏನ್ ಎಷ್ಟಂತ ಹೇಳುದ್ರಿಪ್ಪ ಏನ ಪಾಪ ಎಂತ ಒಳ್ಳೆ ಮಂದಿ ನೀವು ನಿಮ್ಮಂತವ್ರಿಗೆ ನನ್ನ ಮಗಳು ಅಂತ ಸಿಕ್ಕ ಏನ್ ಮನ್ಸಿಗೆ ಹಚ್ಕೋಬೇಡ್ರಿಪ್ಪ ನಾನು ಎಷ್ಟು ಹೇಳಿ ಬಿಟ್ಟು ಬಂದೆ ನೀವು ಮತ್ತೆ ಕೆದ್ನ ಮಾಡ್ತಾಳಂದ್ರ ಏನ್ ನೋಡ್ರಿ ಹಾಂ ಇರ್ಲಿ ಬಿಡ್ರಿ ನಮಗೂ ಒಂಥರ ಈಗ ಅದು ಹೆಂಗಾಗ್ಬಿಟ್ಟಂದ್ರೆ ದಿನ ಸಾಯೋರು ಗಳೋರು ಯಾರು ಅನ್ನಂಗೆ ಆಗಿಬಿಟ್ಟತ್ರಿ ದಿನ ತಾನು ಪಾಡಿತಾ ಓದಿರ್ತಿರ್ತಾಳ ಶಿಟ್ ಮಾಡ್ತಿರ್ತಾಳ ನಮ್ಮ ಅವ್ಗೆ ಮೊನ್ನೆ ಆರಾಮಿಲ್ಲ ಅಂತಂದ್ರು ನಿಟ್ನಳ ಸೇರ್ಲಂಗೆ ಮಾಡಿ ಕೂಳ್ ಚಂದ ಹಾಕ್ಲಂಗೆ ಮಾಡಿ ಪಾಪ ನಮ್ಮ ಅವ್ವನ ನಮ್ಮ ತಂಗಿ ಮದುವೆಗೆ ಹೋಗ್ಯಾಳಲ್ರಿ ಆಕಿ ಗಂಡು ಕರ್ಕೊಂಬಂದು ನಮ್ಮ ಅವ್ವನ ಕರ್ಕೊಂಡು ಆಕಿ ಮನ್ಯಾಗ 4 ದಿನ ಇಟ್ಕೊಂಡು ಕಳ್ಸ್ಯಾಳ್ರಿ ನಾನು ಧರ್ಮಸ್ಥಳ ಉಡುಪಿ ಆ ಕಡೆ ಎಲ್ಲ ಹೋಗಿದ್ನಿ ರೀ ಒಂದು 5 ದಿನ ಟ್ರಿಪ್ ಗಾಡಿ ಬಾಡಿಗೆ ಹೋದಾಗ ಮತ್ತೆ ಈಗ ನಮ್ಮ ಅವ್ವನ ಆಕಿ ಕರ್ಕೊಂಡು ಹೋಗಿದ್ಲು ರೀ ನೀನು ಬಂದೇವ್ರಿ ಇಬ್ರು ಕೂಡ ಓ ಹೌದನ್ರಿ ಹಾ 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 ಏನ್ ನೋಡ್ರಿಪ್ಪ ನನಗಂತೂ ಸಾಕಾಗಿ ಹೋಗ್ಬಿಟ್ಟದ್ರಿಪ್ಪ ಎಲ್ಲಾ ಅವ್ರ ಮುದ್ರಿ ಅವ್ರ ಅವ್ನು ಹಂಗ ಅದಾಳ ಮಗಳು ಹಂಗ ಅದಾಳ್ರಿ ಈಗ ನನ್ನ ಸಣ್ಣ ಮಗಳು ಹಂಗ ಆಗಿದ್ಲು ರೀ ಈಗ ನಿನ್ನಿ ಮನ್ನಿಯಿಂದಾನು ಬಾಳಕಿನ ಹಿಡ್ದಕ್ ದಾರಿಗೆ ತಂದು ಹೇಳು ಬುದ್ಧಿ ಮಾತೆಲ್ಲ ಹೇಳಿ ಈಗ ಮುಂದ್ವಾರ ಮದ್ವಿಗೆ ಒಪ್ಸೇನ್ರಿ ಹುಡುಗನ್ ಚಲೋ ಆರಿಸ್ಕೊಂಡಾಳ ಅದೊಂದ್ ಯಾಕ ದೇವ್ರದ ಇಲ್ಲಿ ಮದ್ವಿ ಮಾಡ್ಬಿಟ್ರೆ ಚಿಂತೆ ಬಿಡ್ತೈತೆ ಅಂತ ಮಾಡಕತ್ತೀನಿ ನೋಡ್ರಿ ಹೌದನ್ರಿ ಮಾಡ್ರಿ ಚಲೋ ಆತ್ ಬಿಡ್ರಿ ಎತ್ತಾಗ ಒಟ್ಟು ಚಂದ ಇದ್ರೆ ಸಾಕ್ರಿ ಅವ್ರವ್ರ ಜೀವನದಾಗ ಅವ್ರು ಅಂದಂಗ ಏನ ಮಾತಾಡ್ಬೇಕನ್ರಿ ಹಾಂ ಅದು ರೀ ಅಮ್ಮವ್ರ ನಿಮ್ಮ ಮಗಳ್ರಿ ಇವತ್ತು ಪ್ಯಾಟಿಗೆ ಹೊಂಟಾಳ ಯಾರು ಕೊಟ್ಟು ಮಾತಾಡತ್ತೀರಿ ನಿಮ್ಮ ಅಪ್ಪಾರಿಗೆ ಫೋನ್ ಮಾಡಿದ್ದೆ ನಿಲೋ ಬಂದ್ಲನ್ರಿ ಹ್ಞೂ ರೀ ಮಾವರ ಅದ ಪ್ಯಾಟಿಗೆ ಹೊಂಟು ನಿಂತಾಳ್ರಿ ಈಗ ನೀವು ರೊಕ್ಕ ಕೊಟ್ಟಿದ್ರಲ್ರಿ ಮಾತಾಡತ್ತೀನಿ ಹಲೋ ಹಲೋ ಅಲ್ಲ ಮಾತಾಡಕತ್ತೀನಿ ಆ ನಮ್ನಿ ಫೋನ್ ಇಸ್ಕೊಂತಿಯಲ್ಲ ಅವ್ರು ಏನ್ ತಿಳ್ಕೊಬೇಕಲ್ಲ ಫೋನ್ಯಾಗ ನಾನು ಅದನ್ನ ಕೇಳಕತ್ತಿರೋದು ಏನ್ ತಿಳ್ಕೊಬೇಕು ನಮ್ಮ ಅಪ್ಪ ಅಂತ ಯಾಕ ನಿಮಗೆ ನನ್ನ ಮೇಲೆ ಏನು ಅನುಮಾನನ ನಿಮಗೆ ಯಾಕ ನಂಬಿಕೆ ಇಲ್ಲನ ನಮ್ಮ ಅಪ್ಪ ಕೊಟ್ಟಾನಂತಂದ್ರ ಯೋ ಹಂಗಲ್ಲ ನಿಮ್ಮ ಅಪ್ಪ ಕೊಟ್ಟಾನಂತ ಅಂದಿಲ್ಲ ಆತ ಆದ್ರ ಪದೇ ಹಿಂಗ ಥೌರ್ ಮನೆಯವ್ರ ಕಡೆ ರೊಕ್ಕ ಇಸ್ಕೊಂಡು ಬಂಗಾರ ಬೆಳೆ ಮಾಡಿಸ್ಕೊಂಡ್ರ ಒಂಥರ ನನಗೆ ಮುಜುಗರ ಆಕತ್ತದ ಗಂಡಾಗಿ ನನ್ನ ಮರ್ಯಾದೆ ಏನಕ್ಕಂತ ಯೋಚನೆ ಮಾಡ್ಬೇಕಾ ನೀವು ಒಟ್ಟು ನನಗೆ ಯಾಕ ಇದು ಸರಿ ಕಾಣವಲ್ದು ನೋಡು ಏನ ಮಾತಾಡ್ಬೇಕಂದ್ರ ನಂದು ಒಂದ್ ಸ್ವಲ್ಪ ಅರ್ಜೆಂಟ್ ಐತಿ ಕೆಲಸ ಬಂದ್ ಸಂಜೆಗೆ ಫೋನ್ ಹಚ್ತಂತ್ರಿ ಒಳ್ಳೆಯವ್ರಿಗೆ ಅಯ್ಯಯ್ಯ ನಮ್ಮ ಅಪ್ಪಗ ನನಗೊಂದ್ ಜೊತೆ ಕಿವ್ಯಾನ ಮಾಡಿಸುವಷ್ಟು ಸ್ವಾತಂತ್ರ್ಯ ಇಲ್ಲನ ನಮ್ಮ ಅಪ್ಪ ನನಗೆ ಕೊಟ್ಟಾನ ನೀವ್ ಯಾಕೆ ಒಂಥರ ಮಾಡ್ಕೊಂತೀರಿ ಅದ ಗೊತ್ತಾತ್ ನನಗ ನಿಮಗೆ ನನ್ನ ನಂಬಿಕೆ ಇಲ್ಲ ಅದಕ್ಕೆ ಈ ಮಾತು ಹೇಳಕತ್ತೀರಿ ನಾನಂತೂ ಇನ್ ಬದುಕಿರಂಗಿಲ್ಲ ನಾ ಈ ಮನ್ಯಾಗೂ ಇರೋದಿಲ್ಲ ನನಗಂತೂ ಸಾಕಾಯ್ತು ಹಾಳು ಗುಂಡಿ ಬಿತ್ಕೊಂಡು ಹೋಗು ಶಪ್ಪ ಫೋನ್ ಹಚ್ಚಿದ್ರ ಗೊತ್ತಾಗ್ಬಿಡ್ತೈತಿ ಈಗ ಯವ್ವ ಆಕೇನೋ ಒಂಚೂರು ಪ್ಯಾಟಿಗೆ ಹೊಂಟಾಳ ನಂದು ಒಟ್ಟು ಅಲ್ಲೇ ಕೆಲಸ ಐತಿ ಗಾಡಿಗೆ ಅದು ಸ್ವಲ್ಪ ಗ್ರೀಸ ಇಲ್ಲದೆಲ್ಲ ಏನೋ ಕೆಲಸ ಇತ್ತು ನಾನು ಹೋಗ್ಬಿಡ್ತೇನೆ ಒಂಚೂರು ಪ್ಯಾಟಿಗೆ ಏನು ಆತ್ಪ ಇದು ಎಲ್ಲಿಗೆ ಹೋಗಿ ಮುಟ್ಕೊಂತತೆ ಏನು ನೀಲವ್ರ ಅಪ್ಪ ತಾಡಿ ಹೇಳೇ ಬಿಡ್ತೇನೆ ಯಾರು ನೀನ ನಾನು ರೀ ಗೌಡ್ರ ಸಂಗು ಕರಿತಾರಲ್ರಿಪ್ಪ ಎಲ್ಲಾರು ಹಂಗೆ ಕರಂಗಿಲ್ಲನ್ರಿ ಹಾ ನೀನ ಹೇಳ್ಪ ಅದು ಗೌಡ್ರ ನಿಮ್ಮ ಕಡೆ ಒಂದು ಮಾತು ಹೇಳ್ಬೇಕಾಗಿತ್ತು ರೀ ಏನ್ ಹೇಳ್ಪ ಅದ ಹಿಂಗೆ ಹೇಳ್ತಾನಂತ ಏನು ತೆಪ್ತಿಕೊಳಕ್ಕೆ ಹೋಗ್ಬೇಡ್ರಿ ಅದ ನೀಲಕ್ಕರ್ ಗಂಡು ಮನ್ಯಾಗ ಅದಾರಲ್ರಿ ಹಾ ಗಂಡು ಮನ್ಯಾಗ ಅದಾಳ ಆಕಿ ವಿಚಾರ ಯಾಕೀಗ ಅದ ಇಮಾರಿ ಇಮಾರಿ ನನ್ನ ದೋಸ್ತ್ ಗೊತ್ತಾಯ್ತಲ್ರಿ ನಿಮಗೆ ಹಾ ಗೊತ್ತಾತ್ ಹೇಳ್ಪ
ಅದ ಅವ್ರನ್ನ ದೂರ ಮಾಡಿ ಚಂದಾಗ ಒಂದು ಬತ್ತಲ್ಲಿ ಮದುವೆ ಮಾಡಿ ಕೊಟ್ಟಿರಿ ನೀಲಕ್ಕಾರನ. ದೂರ ಮಾಡಕನ್ನಕಿ ನಿಂತಿಪ್ಪ. ಈಗ ವಿಚಾರ ಯಾಕ? ಆಕಿ ಮದುವೆ ಆಗಿ ಹೋಗಿ ಆತ ಅಲ್ಲಿ ಇದ್ದಾತ. ಈಗ ಆ ವಿಚಾರ ಯಾಕೆ ತಕೊಂಡ್ ನಿಂತಿಪ್ಪ? ಬ್ಯಾರೆ ಏನ್ರ ಮಾತಾಡೋದಿದ್ರೆ ಹೇಳ, ನಿಂದಿರ್ತೀನಿ. ಇಲ್ಲ ಅಂದ್ರೆ ಹೋಗ್ಬರ್ತೇನಪ್ಪ, ನನ್ನ ಕೆಲ್ಸದವು. ಸಿಟ್ಟಾಬೇಡ್ರಿ ಗೌಡ್ರ. ಅಂದ್ರೆ ನಾ ಯಾಕೆ ಈ ವಿಚಾರ ತಗೊಂಡು ನಿಂತೇನೆ ಅಂದ್ರೆ ನೀವೇನು ಅದನ್ನ ಸಂಬಂಧ ಕಡದು ಹಾಕಿದ್ರಲ್ಲ, ಈಗ ಅದು ಮತ್ತೆ ಚಿಗುರಾಕತೈತಿ ಅಂತ ಹೇಳತ್ತೀನಿ ರೀ. ಹಾ ಹಾ ಈ ಏನ್ ಹೇಳ್ತಿ? ಯಾಕ ಬಾಯ್ ಹಿಡತ್ಲೆ ಮಾತಾಡ. ನನ್ನ ಮಗಳ ಮದುವೆ ಆಗಿ ಗಂಡು ಮನೆಯಾಗಿರಕ್ಕೆ ಇಲ್ಲದ ಅಪವಾದ ಏನಾರ ಹೊರಸುದು, ಇಲ್ಲದ ಸುದ್ದಿ ಹಬ್ಸುದು ಗಾಳಿ ಮಾತಿಗೆ ನೋಡ ನನ್ನ ಮಗಳ ಜೀವನ ಹಾಳಾಕತಿ. ಮತ್ತೆ ನಾನು ನಿನ್ನ ಬಿಡವಲ್ಲ. ಇಲ್ರಿ, ನಾ ಕರೇನು ಸುಳ್ಳು ಹೇಳಕತ್ತಿಲ್ಲ, ನಾನು ನಿಜಾನ ಹೇಳಕತ್ತೀನಿ. ಯಾಕಂದ್ರೆ ನಿಮ್ಮ ಮಗಳು ನಿಲಕ್ಕರ್ ಆಮೇಲೆ ಇವ ನನ್ನ ದೋಸ್ತ್ ಇಬ್ರು ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡೇನ್ರಿಪ್ಪ. ಅವನ ನನ್ನ ಮುಂದೆ ಹೇಳ್ಯಾನ್ರಿ. ಇಲ್ಲೋಡ ವಿಚಾರಿಸ್ತೀನಿ. ಏನಾರ ಕರೆ ಆಗಿತ್ತು ನನ್ನ ಕೈಯಾಗ ಅವ ಉಳಿಗೆ ವಜ್ಜೈತಿ. ಗೌಡ್ರ ನಿಮ್ಮ ಕಾಲು ಬೀಳ್ತೀನಿ. ನಾ ಹೇಳಿನಂತ ಮಾತ್ರ ಹೇಳಕೋಬೇಡ್ರಿ. ನನಗೊಂದು ಏನ್ರಿ ನಿಮ್ಮ ಮನೆ ಮರ್ಯಾದೆ ಹೋಗಬಾರ್ದಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಇಷ್ಟು ನಿಮ್ಮ ಮುಂದೆ ಬಂದು ಹೇಳಕತ್ತೀನಿ. ಅದನ್ನ ನನ್ನ ವಿಚಾರ ಹೊರಗೆ ತೆಗಿಯಾಕೋಬೇಡ್ರಿ, ಕಾಲು ಬೀಳ್ತೀನಿ. ಆತಾತು. ಛೀ, ಏನ್ ಹೆಣ್ಣಿದ ಹುಡುಗಿ. ಶೋ, ಏನ್ ನಂಬಬೇಕು ನಂಬಾರ್ದು ಒಂದು ಗೊತ್ತಾಗಲ್ಲ. ಅಲ್ಯಾರ ಯಾಕ ಫೋನ್ ಮಾಡಿದ್ರ?